ಈ ಕಡೆ ಸೈಡ್ ಓಪನ್ ಮಾಡ್ರಿ ಪೊಲೀಸ್ ಇನ್ನೊಂದು ಕೈ ಸ್ವಲ್ಪ ಸರ್ ಬರ್ರಿ ಶಟ್ರ ಬರ್ರಿ ಬರ್ರಿ ಶಟ್ರ ಮುಂದೆ ಬರ್ರಿ ನೀವು ಸ್ವಲ್ಪ ನೋಡ್ರಿ ಎಲ್ಲ ನಮ್ಮ ಮೀನುಗಾರರ ಸಂಘದ ಸದಸ್ಯರೇ ಹಾಗೂ ಉಪಸ್ಥಿತಿರುವಂಥ ಎಲ್ಲ ಹುಡುಗಿಯರೇ ಯುವ ಮಿತ್ರರೇ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಬಂಧುಗಳೇ, ಇದು ಒಂದು ಬಹಳ ವಿಶೇಷ ಹಾಗೂ ವಿಶಿಷ್ಟ ಕಾರ್ಯಕ್ರಮ. ಈಗಾಗಲೇ ನಮ್ಮ ಸಹಾಯಕ ನಿರ್ದೇಶಕರು ಹೇಳಿದ ಹಾಗೆ 2014ರಿಂದ ಇತ್ತೀಚೆಗೆ ಈ ಒಂದು ಬಸವಸಾಗರ ಇರ್ಬೋದು, ನಮ್ಮ ಕೃಷ್ಣಾ ನದಿ, ಮಲಪ್ರಭಾ, ಘಟಪ್ರಭಾ ನದಿಗಳಲ್ಲಿ ಈ ಮೀನನ್ನ ಬಿತ್ತನೆ ಮಾಡುವಂಥದ್ದು. ಯಾಕಂದ್ರೆ ಮೀನನ್ನ ಬಿತ್ತನೆ ಮಾಡಿದಾಗ ಅದೇ ಮೀನುಗಳು ಇವತ್ತು ನಮ್ಮ ಮೀನುಗಾರರಿಗೆ ಸಿಗೋದಕ್ಕೆ ಸಾಧ್ಯ. ಯಾಕಂದ್ರೆ ಹಲವಾರು ವರ್ಷಗಳಿಂದ ಈ ಒಂದು ಕಸವನ್ನೇ ನೆಂಪಿಕೊಂಡು ಬಂದಿರುವಂತಹ ಮೀನುಗಾರರು ಇವತ್ತು ಅವ್ರಿಗೂ ಕೂಡ ಇವತ್ತು ಸರ್ಕಾರ ನ್ಯಾಯವನ್ನು ಒದಗಿಸಬೇಕು. ಆ ಒಂದು ಇಲಾಖೆಗೂ ಕೂಡ ನಾವು ಗಮನವನ್ನು ಹರಿಸಬೇಕು ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಮೀನುಗಾರಿಕೆ ಇಲಾಖೆಯ ನಮ್ಮ ಗಣ ಸರ್ಕಾರದ ಸಚಿವರಾದಂತಹ ಮೈಕಾಳ ವೈದ್ಯರು, ನನ್ನ ಆತ್ಮೀಯ ಸ್ನೇಹಿತ ನಮ್ಮ ಮಕ್ಕಳ ವೈದ್ಯ, ಇವತ್ತು ಅವರು ಈ ಒಂದು ಕಾರ್ಯವನ್ನ ಇವತ್ತು ಮೀನು ಬಿತ್ತನೆಯನ್ನ ಇವತ್ತು ಮಾಡುವಂತ ಕೆಲಸ ಇಡೀ ರಾಜ್ಯಾದ್ಯಂತ ಇವತ್ತು ಮಾಡ್ತಾ ಇದ್ದಾರೆ. ಯಾಕೆ ಈ ವಿಚಾರದಲ್ಲಿ ಸರ್ಕಾರ ಒಂದು ಹೆಜ್ಜೆಯನ್ನು ಇಟ್ಟಿದೆ ಅಂದ್ರೆ ಇವತ್ತು ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಅಂತ ಬಹುತೇಕ ಯಾವ ವರ್ಗವನ್ನು ಕೂಡ ಯಾವುದೇ ವರ್ಗ ಇದೆ, ಅದು ರೈತರಿರ್ಬೋದು, ಬಡವರಿರ್ಬೋದು, ಅಥವಾ ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದ ವರ್ಗದವರಿರ್ಬೋದು, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿರ್ಬೋದು, ಎಲ್ಲ ವರ್ಗಕ್ಕೂ ಕೂಡ ನ್ಯಾಯವನ್ನು ಒದಗಿಸಿಕೊಡುವಂತಹ ಸರ್ಕಾರ ಇವತ್ತು ರಾಜ್ಯದಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸರ್ಕಾರ. ಯಾಕಂದ್ರೆ ಸರ್ವಾಂಗೀಣ ಅಭಿವೃದ್ಧಿ ಆದಾಗ ಒಂದು ರಾಜ್ಯ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮ ಮೀನುಗಾರರಿಗೆ ಕೂಡ ನ್ಯಾಯವನ್ನು ಕೊಡಬೇಕು. ಯಾಕಂದ್ರೆ ಮೀನನ್ನ ಬಿತ್ತನೆ ಮಾಡಿದಾಗ ನಿಮಗೆ ಮೀನು ಸಿಗೋದಕ್ಕೆ ಸಾಧ್ಯ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರು ಈ ಒಂದು ಒಳ್ಳೆಯ ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ನಮ್ಮ ಇಲಾಖೆಯವರು ಹೇಳಿದ್ರು, ಕಳೆದ 2014ರಿಂದ ಈ ಪ್ರಾರಂಭ ಆದಂತ ಒಂದು ಯೋಜನೆ. ಯಾಕಂದ್ರೆ 2013ರಲ್ಲಿ ನಮ್ಮ ಆಶೀರ್ವಾದದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಿತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ. ಅವತ್ತಿನ
ನಂತರ ಪ್ರಾರಂಭ ಆದಂತಹ ಯೋಜನೆ. ಇವತ್ತು ಕಳೆದ 5 ವರ್ಷದಲ್ಲಿ ನೀವು ನೋಡ್ರಿ, ಒಂದು ನೀರ ಬಿಟ್ಟಿಲ್ಲ, ಒಂದು ಬಿತ್ತನೆ ಮಾಡಿಲ್ಲ, ಒಂದು ಮೀನುಗಾರರಿಗೆ ಮನೆ ಕೂಡ ಕೊಟ್ಟಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕಳೆದ 5 ವರ್ಷ 2023 ನಂತರ ಪೂರ್ವದಲ್ಲಿರುವಂತಹ ಸರ್ಕಾರ ಯಾವ ರೈತರ ಕಣ್ಣೀರನ್ನು ಒದಗಿಸಲಿಲ್ಲ, ರೈತರಿಗೆ ಬೆಂಬಲ ಬೆಲೆ ಕೊಡಲಿಲ್ಲ, ರೈತರಿಗೆ ಯಾವುದೇ ನ್ಯಾಯವನ್ನು ಒದಗಿಸಲಿಲ್ಲ. ಯಾವುದೇ ವರ್ಗ ಇದೆ, ಯಾವುದೇ ವರ್ಗ ಕೂಡ ನ್ಯಾಯವನ್ನು ಕೊಡುವಂತೆ ಕೆಲಸ ಮಾಡಲಿಲ್ಲ. ಆದರೆ ಇವತ್ತು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು 23ಕ್ಕೆ ಇವತ್ತು ಮತ್ತೆ ಮುಖ್ಯಮಂತ್ರಿ ಆದಾಗ ಇವತ್ತು ನೋಡ್ರಿ, ನಿಮ್ಗೆ ಒಂದು ಮನೆ ಕೂಡ ಬಡವರಿಗೆ ಕೊಡುವಂತೆ ಕೆಲಸ ಮಾಡಿರಲಿಲ್ಲ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಬಂದ ತಕ್ಷಣವೇ ಪ್ರತಿಯೊಂದು ಪಂಚಾಯತಿಗೆ 50-60 ಮನೆಗಳನ್ನು ಕೊಡುವಂತ ಕೆಲಸ ಯಾವುದಾದ್ರು ಮಾಡಿದ್ರೆ ಅದು ನಮ್ಮ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ. ಈಗಾಗಲೇ ನಾವು ಮನೆಯನ್ನು ಕೊಟ್ಟಿದ್ವಿ, ಗ್ರಾಮ ಪಂಚಾಯತಿ ಮನೆಗೆ 50-60 ನಮ್ಮ ಪಂಚಾಯತಿ ಮನೆಗಳನ್ನು ಕೊಟ್ಟಿದ್ವಿ. ನಗರದಲ್ಲಿ ಕೂಡ ಕೊಟ್ಟಿದ್ದೀವಿ, ಇದರಲ್ಲಿ ಆಗಿರ್ಬೋದು, ಹುಡುಗದಲ್ಲಿ ಆಗಿರ್ಬೋದು. ಅದೇ ರೀತಿ ನಮ್ಮ ಮೀನುಗಾರಿಕೆ ಇಲಾಖೆಯಿಂದ ಕಳೆದ ಅವಧಿಯಲ್ಲಿ ಸುಮಾರು 60-70 ಮನೆಗಳನ್ನು ನಾನು ಮಂಜೂರಾತಿ ಮಾಡಿಸಿಕೊಂಡಿದ್ದೆ. ಅದು ಮೀನುಗಾರಿಕೆ ಆಗಿದೆ. ಈ ಇಲಾಖೆಯಲ್ಲಿ ಕೂಡ ಮನೆಯನ್ನು ಕೊಡ್ತಾರೆ. ಈಗಾಗಲೇ ನಾನು ಮಾನ್ಯ ಸಚಿವರಾದಂತಹ ಮೈಕಾಳ ವೈದ್ಯವರಿಗೆ ನಾನು ವಿನಂತಿ ಮಾಡಿಕೊಂಡಿದ್ದೀನಿ. ನಮ್ಮಲ್ಲಿ ಅನೇಕ ಜನ ಈ ಬಸವಸಾಗರ ಹಿನ್ನೀರಿನಿಂದ ಏನು ಮೀನುಗಾರರಿದ್ದಾರೆ, ಎಲ್ಲರಿಗೂ ಕೂಡ ಇವತ್ತು ಮನೆಯನ್ನು ಕೊಡಬೇಕು, ಅವರಿಗೆ ನ್ಯಾಯವನ್ನು ಕೊಡಬೇಕು ಅಂದಾಗ ಮೈಕಾಳ ವೈದ್ಯವರು ಕೂಡ ನನಗೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಈ 2025ನೇ ಈ ವರ್ಷದಲ್ಲಿ ಎಷ್ಟು ಜನ ಮೀನುಗಾರಿಕೆ ಮನೆ ಇಲ್ಲ ಅವರಿಗೆಲ್ಲರಿಗೂ ಕೂಡ ಬೇರೆಯನ್ನು ಕೊಡುವಂತ ಕೆಲಸ ಇವತ್ತು ಮಾಡ್ತೀವಿ ಅಂತ ಹೇಳಿದಾಗ ಖಂಡಿತವಾಗಿ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಈ ಬಲಿತ ಮೀನುಗಳನ್ನ ಇವತ್ತು ನಮ್ಮ ನದಿಗೆ ಬಿಡುವಂತ ಕೆಲಸ ಆಗಬೇಕು. ಯಾಕಂದ್ರೆ ಕೋಟ್ಯಾಂತರ ಮೀನ ಬಿಟ್ಟಾಗ ನಿಮಗೆ ಒಂದು ನಮ್ಮ ಕಸುಬು ಸರಳವಾಗಿ ನಡೆಯೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಇವತ್ತು ಸಾಂಕೇತಿಕವಾಗಿ 6 ಲಕ್ಷವನ್ನು ಪ್ರಾರಂಭ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಒಂದು ಬಲಿತ ಮೀನುಗಳನ್ನು ಬಿತ್ತನೆ ಮಾಡುವಂಥ ಕೆಲಸ ನಾವು ಖಂಡಿತವಾಗಿ ಬರೋ ದಿನಗಳಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಎಲ್ಲರೂ ಕೂಡ ಬದುಕಬೇಕು, ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಹಿಂದೆ ಹಾಕಿಲ್ಲ. ನಿಮಗೆ ಗೊತ್ತಿದೆ, ನಾವು ಏನು ಭರವಸೆಗಳನ್ನು ಕೊಟ್ಟಿದ್ವಿ ಜನರಿಗೆ, ಚುನಾವಣೆ ಪೂರ್ವದಲ್ಲಿ ನಾವು ಏನು ಭರವಸೆಗಳನ್ನು ಕೊಟ್ಟಿದ್ವಿ, ಆ ಭರವಸೆಗಳನ್ನು ಎಲ್ಲವನ್ನ ಈಡೇರಿಸುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಲು ಯಾಕಂದ್ರೆ ಮಾಡಿದ್ದಾರೆ ಮಾಡಿ ಅಂತ ಹೇಳಬೇಕಾಗುತ್ತೆ, ಮಾಡಿದವರು ಮಾಡ್ಯಾರ ಅಂತ ಹೇಳಬೇಕು, ಮಾಡಲಾದವರು ಮಾಡ್ಯಾರ ಅಂತ ಹೇಗಾಗುತ್ತೆ. ಅದಕ್ಕೆ ಯಾವತ್ತೂ ಯಾರ ಕೆಲಸ ಮಾಡಲ್ಲ ಅವ್ರು ಮಾಡಿದೆ ಅಂತ ಹೇಳಬೇಕು, ಅದು ಮನುಷ್ಯರ ಧರ್ಮ. ಆ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲ ಅರ್ಥೈಸ್ಕೋಬೇಕು. ಯಾರು ಜನಪರವಾಗಿ ಆಡಳಿತವನ್ನ, ಜನಪರವಾಗಿ ಕೆಲಸಗಳನ್ನ, ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡುವಂತ ನಿಟ್ಟಿನಲ್ಲಿ ನಾವು ಯಾವುದೇ ಹಿಂದೆ ಹಾಕೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ, ಇನ್ನೂ ಹೆಚ್ಚಿನ ಒಂದು ಬಲಿತ ಮೀನುಗಳ ಬಿತ್ತನೆ ಕೆಲಸವನ್ನ ಬರೋ ದಿನಗಳಲ್ಲಿ ನಾನು ಸರ್ಕಾರ ಗಮನಕ್ಕೆ ತಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮೀನುಗಳನ್ನ ಬಿಡುವಂತ ಕೆಲಸ ಮತ್ತು ಮೀನುಗಾರಿಕೆಗಾಗಿ ಮನೆಗಳನ್ನು ಕೊಡುವಂತ ಕೆಲಸ. ಹಿಂದೆ ಒಂದು 70 ಮನೆಯನ್ನು ಕೊಟ್ಟಿದ್ದೆ. ಈ ವರ್ಷದಾಗ ಕೂಡ ನಾವು ಈಗಾಗಲೇ ಪತ್ರ ಕೊಟ್ಟಿದ್ವಿ. ನಮ್ಮ ಮಂಗಜಪ್ ಸೆಂಟರ್ ಈಗಾಗಲೇ ಆ ಮೀನುಗಾರರಿಗೆ ಮನೆ ಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೊಟ್ಟ. ಅದಕ್ಕೆ ಆ ಪಟ್ಟಿಯಲ್ಲಿರುವಂತ ಯಾರಾದ್ರೂ ಮತ್ತೆ ಬಿಟ್ಟು ಹೋಗಿದ್ದಾರೆ, ನಮ್ಮ ಮುತ್ತಣ್ಣ ಭಜೇಂದ್ರಿ ಅವರ, ನಮ್ಮ ಸೀತಪ್ಪ ಭಜೇಂದ್ರಿ ಅವರ, ಅನೇಕ ಜನ ಇದ್ದಾರೆ ಈ ಕಸಬನ್ನ ನೆಟ್ಕೊಂಡದ್ದು. ತಾವು ಯಾರಿಗೆ ಮನೆ ಇಲ್ಲ ಅಂತ ಒಂದು ಪತ್ರವನ್ನು ಕೊಡ್ತೀವಿ, ಅವ್ರಿಗೆಲ್ಲರಿಗೂ ಕೂಡ ಮನೆಯನ್ನು ಕೊಡಿಸುವಂತ ಕೆಲಸ ಖಂಡಿತವಾಗಿ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಗ್ರಾಮಸ್ಥರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರಿ. ನಮಗೆಲ್ಲರಿಗೂ ನಮ್ಮ ಇಲಾಖೆಯ ಪರವಾಗಿ, ಸರ್ಕಾರದ ಪರವಾಗಿ ನಾನು ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.